ಜಂತರ್ ಮಂತರ್ ಲಾಠಿಚಾರ್ಜ್ ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿಚಾರ್ಜ್ ನಡೆಸಿರುವುದನ್ನು ಖಂಡಿಸಿ ಎಐಡಿಎಸ್ಒ ಹಾಸನ ಜಿಲ್ಲಾ ಕೌನ್ಸಿಲ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಮಂಗಳವಾರ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಮಾತನಾಡಿ, ನೀಟ್ ಯುಜಿ ಪರೀಕ್ಷೆಯಲ್ಲಿನ ಅಕ್ರಮವನ್ನು ವಿರೋಧಿಸಿ ಸಂಸತ್ ಚಲೋ ಕಾರ್ಯಕ್ರಮದ ಅಂಗವಾಗಿ ಸಂಸತ್ತಿನತ್ತ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಯುವಕರ ಮೇಲೆ ಪೊಲೀಸರು ಲಾಠಿಚಾರ್ಜ್ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು, ಮುಂಚಿತವಾಗಿಯೇ ಘೋಷಿಸಲಾಗಿದ್ದ ಶಾಂತಿಯುತ ಮೆರವಣಿಗೆಗೆ ಅನುಮತಿ ನಿರಾಕರಿಸಿ ಪ್ರತಿಭಟನಾಕಾರರ ಮೇಲೆ ಬಲಪ್ರಯೋಗ ನಡೆಸಿರುವುದು ಅಪ್ರಜಾಸತ್ತಾತ್ಮಕ ಕ್ರಮವಾಗಿದೆ. ಕೇಂದ್ರ ಸರ್ಕಾರದ ಈ ದಮನಕಾರಿ ಧೋರಣೆಯನ್ನು ದೇಶದ ವಿದ್ಯಾರ್ಥಿ ಸಮುದಾಯ ಖಂಡಿಸಬೇಕು ಎಂದು ಅವರು ಕರೆ ನೀಡಿದರು. ನೀಟ್ ಸೇರಿದಂತೆ ಎನ್ಟಿಎ ನಡೆಸಿದ ವಿವಿಧ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷೆ ರದ್ದಾದ ಬಳಿಕ ಉಂಟಾದ ಮಾನಸಿಕ ಒತ್ತಡದಿಂದ ಹಲವಾರು ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಜನರ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಸರ್ಕಾರ ಅವರ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ನಡೆಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತದ್ದು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವು ಸೋನಂ ವಾಂಗ್ಚುಕ್ ಸೇರಿದಂತೆ ಉಪವಾಸ ನಿರತ ಹೋರಾಟಗಾರರೊಂದಿಗೆ ತಕ್ಷಣ ಪ್ರಜಾಸತ್ತಾತ್ಮಕ ಮಾತುಕತೆ ನಡೆಸಬೇಕು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಪದಾಧಿಕಾರಿಗಳಾದ ಭವಾನಿ, ಲಕುಮಿತಾ, ಕುಸುಮ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿ ಸಂಘಟನೆ ಇದನ್ನು ಅತ್ಯುಗ್ರವಾಗಿ ಖಂಡಿಸುತ್ತೆ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮ್ 23 ಲಕ್ಷ ವಿದ್ಯಾರ್ಥಿಗಳು ಬರ್ದಿದ್ದಾರೆ. ನೀಟ್ ಪೇಪರ್ ಲೀಕ್ ಆಗಿದೆ. ಇದಕ್ಕೆ ಏನು ಕಾರಣರಾಗಿರೋಂತ ಎನ್ಟಿಎ ಟೆಸ್ಟಿಂಗ್ ಏಜೆನ್ಸಿ ಏನ್ ನಡೆಸಿದೆ, ಇವತ್ತು ಬರೀ ನೀಟ್ ಪೇಪರ್ ಒಂದೇ ಅಲ್ಲ, ಅವ್ರು ನಡೆಸಿರೋಂತ 100 ಪೇಪರ್ಗಳು ಎಕ್ಸಾಮ್ ಪೇಪರ್ಸ್ ಲೀಕ್ ಆಗಿದಾವೆ. ಈ ಒಂದು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡೋದಕ್ಕೆ ಎನ್ಟಿಎ ಲಾಯಕ್ಕಿಲ್ಲ. ಇವತ್ತು ನೀವು ಅದನ್ನ ತೆಗೆದಾಕಿ ಅದನ್ನ ರದ್ದು ಮಾಡಿ, ಜೊತೆಗೆ ಈ ಒಂದು ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಒಂದು ಜವಾಬ್ದಾರಿನ ತಗೊಂಡು ನೈತಿಕ ಹೊಣೆನ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಿನ್ನೆ ಏನು ಹೋರಾಟ ಆಗ್ತಿತ್ತು, ಆ ಹೋರಾಟದ ಹತ್ತಿಕ್ಕದಕ್ಕೆ ಇವತ್ತು ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದನ್ನ ವಿರೋಧಿಸ್ತೀವಿ ಸ್ನೇಹಿತರೆ. ನಮ್ಮ ದೇಶ ಇವತ್ತು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ. ಇವತ್ತು ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲೇನೆ ಇವತ್ತು ಸ್ಟೂಡೆಂಟ್ಸ್ ಯೂತ್ಸ್ ನ್ಯಾಯ ಕೇಳೋದಕ್ಕೆ ಬಂದ್ರೆ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಲಾಠಿ ಚಾರ್ಜ್ ಎಸಗ್ತಿದ್ದಾರೆ. ಇದನ್ನ ನಾವು ವಿರೋಧಿಸ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ, ಇದು ನಿಜವಾದ ಏನು ಡೆಮೋಕ್ರೆಟಿಕ್ ಕಂಟ್ರಿನ? ಇದು ಏನು ಯೂತ್ಸಿಗೆ ಸ್ಟೂಡೆಂಟ್ಸ್ ನ ಇವತ್ತು ಈ ತರ ನಡೆಸ್ಕೊಳ್ಳೋದು ಯಾವ ರೀತಿ ನ್ಯಾಯ? ಇದನ್ನ ಪ್ರಶ್ನೆ ಮಾಡ್ತಾ ಸ್ನೇಹಿತರೆ, ಇವತ್ತು ಏನ್ ನಿನ್ನೆ ಹೋರಾಟ ಆಗಿದೆ, ಆ ಹೋರಾಟ ನಿರತ ವಿದ್ಯಾರ್ಥಿಗಳೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನಿಂತ್ಕೊಳ್ಳುತ್ತೆ. ಇಡೀ ದೇಶದ ವಿದ್ಯಾರ್ಥಿಗಳು ನಾವು ನಿಂತ್ಕೋತೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಲಾಠಿಗಳು ಜಾಸ್ತಿ ದಿನ ಉಳಿಯಲ್ಲ. ಈ ಲಾಠಿಗಳನ್ನ ಮೀರಿ ವಿದ್ಯಾರ್ಥಿಗಳು ನಾವು ನ್ಯಾಯನ ಕೇಳೋದಕ್ಕೆ ಬರ್ತೀವಿ, ಅನ್ಯಾಯನ ಪ್ರಶ್ನೆ ಮಾಡ್ತೀವಿ. ಭಗತ್ ಸಿಂಗ್ ಹೇಳಿದ್ದಾರೆ ಸ್ನೇಹಿತರೆ, ನೇತಾಜಿ ಹೇಳಿದ್ದಾರೆ, ಅನ್ಯಾಯ ಕಂಡಾಗ ನೀವು ಪ್ರತಿಭಟಿಸ್ಬೇಕಂತ. ಆದ್ರೆ ಇವತ್ತೇನಾಗ್ತಿದೆ, ಇವತ್ತು ವಿದ್ಯಾರ್ಥಿಗಳು ಯುವ ಜನರು ಪ್ರಶ್ನೆ ಕೇಳಿದ್ರೆ ಅವ್ರನ್ನ ದೇಶದ್ರೋಹಿಗಳು, ಪಾಕಿಸ್ತಾನ ಏಜೆಂಟ್ಗಳು, ಚೀನಾ ಏಜೆಂಟ್ಗಳಂತ ಏನ್ ನೀವು ಬ್ಲೇಮ್ ಮಾಡ್ತಿದ್ದೀರಲ್ಲ, ಇದು ಜಾಸ್ತಿ ದಿನ ಉಳಿಯಲ್ಲ. ಇವತ್ತು ಜೆನ್ಯೂನ್ ಕಾಸ್ಗೋಸ್ಕರ ಇಡೀ ದೇಶ ನಿಂತ್ಕೊಳ್ಳುತ್ತೆ, ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಸುಷ್ಮಾ, ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ, ಹಾಸನ.